ನಮಸ್ಕಾರ ಪ್ರಿಯ ವೀಕ್ಷಕರೇ, ದಿನಾಂಕ 22/2/2026 ಶ್ರೀಯುತ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು. ಕುರುಡಿಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ನುಡಿಗಳು ಇರುತ್ತವೆ. ಗದಗ ಜಿಲ್ಲಾ ರೋಣ ತಾಲೂಕು ಕುರುಡಿಗಿ ಗ್ರಾಮ. ಪ್ರತಿ ರವಿವಾರಕ್ಕೊಮ್ಮೆ ಹೇಳೋದೇನೆಂದರೆ, ಇವತ್ತು ಅಜ್ಜರ ನುಡಿಗಳು ಏನಾದವು ಅಂತ ಕೇಳೋಣ ಬನ್ನಿ. ನೋಡ್ರಿ, ಕುರುಡಿಗಿ ಗ್ರಾಮದ ದರ್ಗಾ ಇದು, ಹೆಬ್ಬಳ್ಳಿ ಅಜ್ಜನವರದು. ಗದಗ ಜಿಲ್ಲಾ ರೋಣ ತಾಲೂಕು ಕುರುಡಿಗಿ ಗ್ರಾಮ ಇದೇ ದರ್ಗಾ. ಪ್ರತಿ ರವಿವಾರಕ್ಕೊಮ್ಮೆ ಕುರುಡಿಗಿ ಗ್ರಾಮದಲ್ಲಿ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರ್ತವೆ. ನುಡಿಗಳು ಕೇಳೋಣ ಬನ್ನಿ. ಸ್ವಲ್ಪ ತಳ ಕುಂದ್ರಲ್ಲಿ ಮಂದಿಗೆ, ಇಲ್ಲಾಂದ್ರೆ ಆ ಕಡೆಗೆ ಕೈ ಸೈಡ್ ಕುಂದ್ರ. ಇದು ಹೋಗವಲ್ದು, ಇಲ್ಲಿ ಇಲ್ಲೇ ಕುಂದ್ರಾಗಂತೈತೆ. ಅದಕ್ಕೆ ಹೇಳ್ರಿ ಸರ್. ಎಲ್ಲಿ ಭಕ್ತರು ನಿಂತಿರ್ತಾರ ಅಲ್ಲೇ ಕುಂದರನ್ನು ಇಡೀ ಜಗತ್ತಕ್ಕ ಹೇಳಿಕೊ ಬಂತು ನನ್ನ ಆಶೀರ್ವಾದ ಸದಾವ ಕಾಲ ಐತಿ. ನಾನು ಸ್ಥಾನಕ್ಕೆ ಬಂದಿಂದ ಮುಗಿದಪ್ಪ. ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ಸಂಕಟ ನೋಡ್ರಿ ಭಕ್ತರ, ಗದಿಗೆ ಮ್ಯಾಗ ಆಗ್ಲಿಕ್ಕಂದ್ರ ಅಲ್ಲಿ ನನ್ನ ಬೂದಿ ಐತಿ. ಆ ಬೂದಿಗೆ ಹೇಳೋದು, ಹನಿ ಹಚ್ಚೋದು, ಬೂದಿ ಬಡ್ಕೊಂಡು ಬೂದಿ ತಗೊಂಡು ಹೋಗ್ಬಿಡು. ನೋಡ್ರಿ ಎಲ್ಲಾರು ಬಂತ್ರಿ. ಹೆಬ್ಬಳ್ಳಿ ದೊಡ್ಡ ಲಾಲ್ಸಬಳ್ಳಿ ಅದಾನೋ ಇಲ್ಲೋ, ಹೇಳಿದಾರ್ಗೆ ಗದ್ದಿ ಮ್ಯಾಗ ಹೇಳಿದಾರನ್ನ ಅಷ್ಟ ಪರಿಹಾರ ಮಾಡ್ತಾನೋ, ಹೇಳಿಲ್ದಾರನು ಪರಿಹಾರ ಮಾಡ್ತಾನ. ಅದನ್ನ ಪರೀಕ್ಷೆಯನ್ನು ನೀವು ಮಾಡ್ಬೇಕು. ನೋಡ್ರಿ ಭಕ್ತರು, ಎಲ್ಲರಿಗೂ ಬಂತ್ರಿ. ಇದ ಸೌಕ ಮಾಡಿ ಕೈ ನಂದ ಎಲ್ಲಾರ್ಗಿ. ಇಡೀ ಜಗತ್ತಕ್ಕ ಪರಮಾತ್ಮ ಒಬ್ಬನ, ಅಲ್ಲಾನ ಅವನ, ಪರಮಾತ್ಮನ ಅವನ. ಈಗ ಮೊನ್ನೆ ಈ ಪ್ರಶ್ನೆ ಹೇಳಿಲ್ಲ, ರಾಮ ಅಂದ್ರು ಅವನ, ರೈಮ್ ಅಂದ್ರು ಅವನ. ನಂಬಿ ಯಾರು ನನ್ನ ಮ್ಯಾಗ ಶ್ರದ್ಧಾ ಇತ್ತ ನನ್ನ ಬೂದಿ ನಂಬಿ ನಡ್ಕೊಂತಾರ, ಗದ್ದಿಗೆ ಮ್ಯಾಗ ಹೇಳಿದ್ರು ಬಂತು, ಹೇಳಿಕ್ಕೂ ಬಂತು. ಸದಾ ಕಾಲ ನನ್ನ ಆಶೀರ್ವಾದ ಅವ್ರ ಹಿಂದಿರ್ತೈತಿ, ಅವ್ರ ತಲೆ ಮ್ಯಾಗ. ಎಲ್ಲರಿಗೂ ಆಶೀರ್ವಾದ ಕೊಟ್ಟಾರ ನೋಡ್ರಿ. ಗದ್ದಿಗೆ ಕರ್ಲಿ ಬೀಳಿ ಏನಪ್ಪ, ನಾನು ಬೂದಿ ಒಂದ ಸಾಕ್ಷಿ ಇಡೀ ಜಗತ್ತಕ್ಕ. ಅದನ್ನ ಯಾರು ನಂಬುತ್ತಾರ, ಅದು ಕಣ್ಣಿಗೆ ಕಟ್ಟಿಗೆ ಸುಟ್ಟ ಬೂದಿ. ಅದ್ರೊಳಗೆ ಏನಿರ್ತತಿ, ಈ ಹೆಬ್ಬಳ್ಳಿ ಅಜ್ಜನ ಬಂಗಾರದ ಹಂಡೆ ಅದ್ರೊಳಗೆ ಇರ್ತತಿ. ನೋಡ್ರಿ, ತಿಳ್ಕೊರಿ. ನಂಬಿದವ್ರಿಗೆ ಏನೇನೋ ಯಾರು ಏನೇನು. ಈಗ ಕೆಲವೊಂದು ಹೇಳುನ್ಕಿ, ಕೆಲವೊಂದು ಗದ್ದಿಗೆ ಮಾಟ ಮಾಡಿ ಬಂದ್ ಕೆಡವ್ಯಾರ.
ಆ ಭಕ್ತರು ಈ ನನ್ನ ಇವತ್ತಿನ ಮಿತಿಗೆ ನನ್ನ ಸನ್ನಿಧಿಗೆ ಬಂದಾರ. ಅವ್ರು ಬಂದಾರ. ಇದು ಯಾರು ಏನು ಬೇಕಾದ ಮಾಡಿ 3 ದಿನದಾಗ 3 ತಿಂಗಳದಾಗ 3 ವರ್ಷದಾಗ ಅವ್ರಿಗೆ ಹೊಲಿಸ್ಬಿಡು ದೇವ್ರಿದ. ನೋಡ್ರಿ ಎಲ್ಲಾರು ತಿಳ್ಕೊರಿದ ಮಾಟ ಮದ್ದು ತಂತ್ರ ಮಂತ್ರ ಜಗತ್ತಲ್ಲಿ ಯಾರು ಏನ್ ಮಾಡಿದ್ರು ಅದು ನನ್ನ ಸನಿಯಕ್ಕೆ ಬರಂಗಿಲ್ಲ, ನನಗೆ ತಾಕಂಗಿಲ್ಲ. ಮ್ಯಾಗ್ಲಿಂದ ನಾನು ಈ ಭೂಮಿಗೆ ಬಾಂಬೆ ಬಿಟ್ಟು ಬರ್ಬೇಕಾದ್ರ ನನ್ನ ತಳ ಬಾಂಬೆ, ಈ ಕರ್ನಾಟಕ ಬರ್ಬೇಕಾದ್ರೆ ಇದನ್ನ ಮ್ಯಾಗ ಪರಮಾತ್ಮನ ಹತ್ರ ಅಲ್ಲಾನ ಹತ್ರ ನಾ ಪಡ್ಕೊಂಡು ಜಗತ್ತೇ ಉದ್ಧಾರ ಮಾಡಕ್ಕ ಪರ್ಮಿಷನ್ ತಗೊಂಡ್ಬಂದಿನ್ಲೇ ಮಕ್ಕಳನ್ನ. ಯಾರು ನನ್ನ ಮ್ಯಾಗ ನಂಬಿಕೆ ಇರ್ತಾರ, ಯಾರು ನನಗೆ ಹಣಿ ಹಚ್ತಾರ, ಯಾರು ನನ್ನ ಬೂದಿ ನಂಬ್ತಾರ. ಬೇಡಿದ್ದು ಬರ್ಲಿ, ದುಡ್ಕೋರಿ, ಮಾಡ್ಕೋರಿ, ಪಡ್ಕೋರಿ. ನೋಡ್ರಿ ಅಣ್ಣಾರ ಎಲ್ಲರಿಗೂ ಬಂತ್ರಿ ಅಕ್ಕಾರ. ನನ್ನ ಕರೀಲಿಲ್ಲ ಅದ್ದ, ನಿನ್ನ ಕರೀಲಿಲ್ಲ ಅದ್ದ, ನನಗಾಗ್ಲಿಲ್ಲ ನಿನಗಾಗ್ಲಿಲ್ಲ. ಯಾರಿಗೆ ಗದ್ಗಿ ಮ್ಯಾಗ ನನ್ನ ಆಶೀರ್ವಾದ ಆಗಿರ್ತೈತಿ ಅವ್ರಕ್ಕಿನ್ನ ಡಬಲ್ ಆ ಬೂದಿ ಆಗೈತಿ. ನೋಡ್ರಿ ಯಾರು ಕರ್ಲಿಲ್ಲ ಅಂದ್ರ ಪರೀಕ್ಷೆ ಮಾಡ್ರಿ. ನನ್ನ ಇಲ್ಲಿ ಗದ್ಗಿ ಮ್ಯಾಗ ಯಾರು ಹೇಳ್ತೀನಿ ಅವರು ಮಾಡ್ರಿ, ಯಾರಿಗೆ ಹೇಳಿರುದಿಲ್ಲ ಅವರು ಮಾಡ್ರಿ. ಭೇದ ಭಾವನ ತಪ್ಪು. ಬಿದ್ದುಕೊಂತ ಎದ್ಕೊಂತ ನನ್ನ ಸನ್ನಿಧಿಗೆ ನನ್ನ ಬೂದಿ ನಂಬಿ ನಾನು ನೆನೆಸ್ಕೊಂತ ಬಂದಿರ್ತೀರಿ. ಅದು ನನ್ನ ಬೂದಿಯಾಗ ನಿಮಗೆ ಇಡೀ ಜಗತ್ತಕ್ಕ ಪಂಚಲೋವ ಅಮೃತ ಕೊಡ್ಲಿಲ್ಲ ಅಂದ್ರೆ ಈ ದೇವ್ರ ಹೆಸರು ಕರಿ. ನೋಡ್ರಿ ಅಕ್ಕರ ಅಣ್ಣಾರ ದೊಡ್ಡ ಹೋದ್ ಈಗ ನಿನ್ನ ವಸ್ತಿ ರಾತ್ರಿ ವಸ್ತಿ ಯಾರು ಬಂದಿರಿ? ಒಂದ ಹುಡುಗರಿಗಾಯ್ತು ಎಷ್ಟೈತಿ ಯಾರು ಒಬ್ರು ಬರ್ರಿ, ಇಬ್ರ ಬರ್ರಿ, ಉಷ್ಟ್ರು ಬರಕ್ ಹೋಗ್ಬಿಡ್ರಿ, ಇಬ್ರ ಬರ್ರಿ. ಆ ಪೇಷಂಟ್ ಒಂದು ಒಬ್ರು ಇನ್ನೊಬ್ರು ಒಬ್ಬರು ಆ ಮನಿ ಹಿರಿಯರ. ನೀವು ಹೌದನ್ರಿ ಅವ್ರ ಪೇಷಂಟ್? ಗಂಡ ಮಕ್ಕಳು ಬರ್ಬೇಕ. ಮತ್ತೆ ಸರ್ ನೀವು ಯಾಕೆ ಬರ್ತೀರಿ? ಇಬ್ರ ಬರ್ರಿ. ಬಂದ್ರ ಹುಡುಗಿ ಎಲ್ಲ ಕಡೆ ಅಡ್ಡಾಡಿ ಎಲ್ಲ ಕಡೆ ಮುಗಿಸಿ ಒಂದ್ ಕಡೆ ಹೋದಲ್ಲೇ ಆರಾಮ ಆದಂಗ ತೋರಿಸಿ ಮತ್ತ ಪ್ರತಿ ಹೌದ್ರಿ. ಅದು ಯಾಕೆ ಹಂಗಾಗೈತಂದ್ರ ಮೊದಲ ಮೂಲ ಮನಿಯಾಗೈತಪ್ಪ. ನೋಡ್ರಿ ಆ ಮನಿಗೆ ಕರ್ಕೊಂಡು ಹೋಗಿ ಬಂದೋಬಸ್ತ ಮಾಡಿಸ್ಕೊಂಡು ಅಜ್ಜಾರನ್ನ ಕರ್ಕೊಂಡು ಹೋದ್ರ ನೀಗ್ತೈತಂದ್ರ ಕರ್ಕೊಂಡು ಹೋಗೋಣಪ್ಪ. ಮನಿ ಕಟ್ಟ ಬಂದ್ ಮಾಡ್ಕೊಂಡು 21 ದಿವಸ ಮೂಕ್ ನೀರ್ ಮಾಡ್ಬೇಕ. ನೋಡ್ರಿ ಅಣ್ಣಾರ ಅವ್ರು ಏನ್ ಹೇಳ್ಯಾರ, ಮನಿ ಕರ್ಕೊಂಡು ಹೋಗ್ಬಿಟ್ಟು ಕೇಳ್ಬೇಕು ಪ್ರಶ್ನೆ ತಾವು
ಮನಿಗೆ ನೀವು ಹೆಂಗ್ ಮಾಡ್ತೀರಿ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗ್ತಾರ ಯಾವಾಗ ಕರ್ಕೊಂಡು ಹೋಗ್ತಾರ ಎಂದ್ ಕರ್ಕೊಂಡು ಹೋಗ್ತಾರ ಅದನ್ನ ಅಲ್ಲಿ ಬುಕ್ ಮಾಡಿಸ್ಬೇಕು. ಯಾವಾಗ ಕರ್ಕೊಂಡು ಹೋಗ್ತೀರಿ ನೀವು? ಕರ್ಕೊಂಡು ಹೋಗಂದಿ ನಾಳೆ ನಾಳೆ ರೆಡಿ ಅದಾರ ನೋಡ್ರಿ ಹಂಗ ನಾಳೆ ಕರ್ಕೊಂಡು ಒಂದೇದು ಯಾವ್ದು ಬುಕ್ ಆಗತ್ತ ಹೆಂಗ್ ಮಾಡ್ತೀರಿ ಅಲ್ಲಿ ಬರ್ಸ್ಬಿಡ್ರಿ ಅಲ್ಲಿ ಅದಾರ್ರಿ ಕರ್ಕೊಂಡು ನನ್ನ ಸನ್ನಿಧಿ 5 ಅಮಾಸಿ 10 ಅದ್ ಮಾಡ್ರಿ ಕುಂದ್ರಿ ಆಮೇಲೆ ಅಲ್ಲೇ ಹೆಸರು ಬರ್ಸ್ರಿ ಅಲ್ಲಿ ಅದಾರ ನೋಡ್ರಿ ನೋಡ್ ಸ್ವಲ್ಪ ತಿರ್ಲಾಪುರದ ಒಂದು ಯಜಮಾನ್ ಮನುಷ್ಯ ಬಂದಂಗ ಬಂದಾರ ನೋಡ್ರಿ ಅದು. ಹೇಳ ಅದ ದೇವ್ರ ಮ್ಯಾಗ ಬಹಳ ಭಕ್ತಿ ಅಪ್ಪ. ಕುಂದ್ರ ನೋಡ್ರಿ ಅಣ್ಣಾರ ಈಗ ಆ ಯಜಮಾನಿಗ ಆರಾಮು ಇಲ್ಲಂಗ ಆಗತ್ತಂದ್ರ ಯಾರಿಗೆ ನಾ ಹೇಳ್ತೀನಿ ಗದ್ದಿಗೆ ಆಗತ್ತ ಅವ್ನ ಹಿಂದಕ್ಕೆ ಕಳ್ಸ್ಬಿಡ್ಬೇಕು. ಅಂದ್ರ ಹಂಗಾರ ಒಂದು ಪ್ರಸಾದ್ ತೀಟು ಬಂದ್ ನೋಡ್ರಿ ಅದು. ಆ ಯಜಮಾನ್ ಮನುಷ್ಯ ಹೇಳ್ಪ ದವಾಖಾನಿಗೆ ತೋರ್ಸಿದ್ರು ಆರಾಮಾಗೋದು ಹ್ಞೂನ್ರಿ. ಹೊಳಮಳ ಕಾಣಕತ್ತೈತಿ ನೋಡ್ರಿ ಮತ್ತೆ ಒಂದು ನಿಮ್ಮ ಪಾದ ಅವ್ ಹೇಳ ಅದು ಮಾಡ್ಸಿದ್ದಾಗೈತಿ ಮಾಡ್ಸಿದ್ದಾದ್ರೂ ಹೋಗಿ ತಿರುಗಿಸ್ಕೊಂಡು ಬಂದಾನ. ಹೌದ್ರಿ ಅಜ್ಜಾರ ಮಾಡಿಸಿದ್ದು ತಿರುಗಿ ಹೊಡ್ಸ್ಕೊಂಡ್ ಬಂದಿರಿ ಮಾಡಿಸ್ಕೊಂಡ್ ಈ ಹೆಬ್ಬಳ್ಳಿ ಅದನ್ನ ಬೂದಿ ನಂಬಣ್ಣ ಅಮಾಸಿ 10 5 ಅಮಾಸಿ ಆಶೀರ್ವಾದ ಕಾಯುವ ಇನ್ನು ನೀನು ಆಗಲ್ಲ ಹಂಗ ನಾ ಕಾಯ್ತೇನೆ. ಆಡ್ ಮಾಡ್ರಿ ಅಜ್ಜಾರ 5 ಅಮಾಸಿ ಅಲ್ಲಿ ಹೆಬ್ಬಳ್ಳಿದಾರ ಬರ್ರಿ ಇನ್ ಮ್ಯಾಗ ಕಾಯ್ತಾರ ಅವ್ರ ಅಜ್ಜಾರ ಕುಂದ್ರಿ ನೋಡ್ಸಪ್ಪ ಬೆಳಗಾದ ಒಬ್ಬ ಬಂದ ನೋಡು ಬೆಳಗಾವ್ ಒಬ್ರು ಬಂದಾರ ಅಂತ ನೋಡ್ರಿ ಯಾರು ಈ ಅಮಾಸಿ 10ಪ್ಪ ನಿನಗ ಮನೆಯಿಂದ ಒಂದು ಹುಳ ಕಂಟು ಬುದತಿ ನಿನ್ನ ಉಜ್ಜಳ ಆಗಲ್ಲಂಗ ಮಾಟ ಮಂತ್ರ ತಂತ್ರ ಮಾಡಕತ್ತಾಳ. ಈಗ ಹೆಬ್ಬಳ್ಳಿ ಅಜ್ಜ ಬಂದು ಹನಿ ಹೆಚ್ಚಿಯಲ್ಲ ನಾಳೆ ಅಮಾಸಿ ಬಂದ ಆಶೀರ್ವಾದ ಕಾಯಿ ಒಯ್ಯಿ 5 ಅಮಾಸಿ 10 ನನ್ ಬೂದಿ ನಂಬ ಅಟ್ ಬೇಕಾದಟ್ಟು ಮಾಡ್ಲಿ ಅದಕ್ಕೆ ನಾ ಎಲ್ಲಾ ಸುದ್ದ ಮಾಡ್ತೀನಿ ನಂಬಿ ನಡ್ಕೋರಿ. ಈಗ ಪೆನ್ನು ನೋಟ್ಬುಕ್ ತಂದಿಲ್ಲ ಈಗ ನನ್ನ ಆಶೀರ್ವಾದ ಆಗುತ್ತ ಮಾಡಿ ಕೊಡ್ತಾರ ಅವ್ನು ಓದ್ ಕೊಡು ಕಲಿತನ ಮಾಡ್ತಾನ ಹೋಗುವಂಗ ಕಲುವಂಗ ನಾ ಬುದ್ಧಿ ಹಾಕ್ತೇನೆ. ಅದ ನಾಳೆ ಅಮಾಸಿ ಹೇಳ್ತೇನೆ. ಹೆಬ್ಬಳ್ಳಿ ಅಮಾಸಿ ಬರ್ರಿ ನೀವು ಪ್ರಸಾದ್ ಅದ ಇದು ಕಾಯಿ ಬಂದು ನಿಮ್ ಮನಿಗ್ ಬೀಳ್ಬೇಕ್ರಿ ಅದ ಅಂದ್ರ ಅಜ್ಜ ಇದು ಮಾಡ್ತಾನ ಪ್ರಸಾದ್ ಕೂಡ ನೀ ನಂಬು ಇದನ್ನ ತಗೊಂಡು ಹೋಗ್ಬಿಡ್ರಿ ಅದ್ ಮಾಡ್ರಿ ಅದು ಮಗು ಯಾರು ನೋಡುವ ಕರ್ಕೊಂಡು ಹೋಗ್ರಿ ಹೊಸಪೇಟೆ ಒಂದ್ 3 ಮಂದಿ ಬಂದಾರ ಹೊಸಪೇಟಿ ಒಂದ ಮನೆಯವ್ರಾದ್ರೆ ಇಬ್ರು ಬಂದ್ಬಿಡ್ರಿ ಆಟ 3 ಮಂದಿ ಇದ್ರೆ ಒಬ್ರು ಹೊರ ಬೇರೆ ಬೇರೆ ಬರ್ರಿ 3 ಮಂದಿ ಬರ್ರಿ ಬಂದ್ರಿ ಪೇಂಟಿಂಗ್ ಕೆಲಸ ಮಾಡ್ತಾನೆ ಅಂತ ಕಾಂಟ್ರಾಕ್ಟರ್ ಇದೆ. ಹೌದನ್ರಣ್ಣ ಹೌದು ಅವ್ ಕೆಲಸ ಬರೋದು ಬರಂಗ್ ಮಾಡ್ರಿ ಒಂದು ಪ್ರಸಾದ್ ಕೊಡು 5 ಅಮಾಸಿ 10 ನಾಳೆ ಅಮಾಸಿ ಆಶೀರ್ವಾದ ಕಾಯಿ ಒಯ್ಯನ ನನ್ನ ಬೂದಿ ನಂಬರ್ ನನ್ನ ಜರ್ಕೋನು ಈ ಅಮಾಸಿ ಅನ್ನೋರಾಗ ಒಂದು ಕೆಲಸ ಬರ್ತೈತೆ ಅಂತ ಹೇಳಿ ಆಯ್ತು ಅದ್ ಮಾಡ್ರಿ ಮಿಸ್ರೆ ಈ ಮುಸ್ಲಿಮ್ಸ್ ಇಲ್ಲ ಸಂಕ್ಷೇಪ ಆಚಾರ್ಯ ಏನ್ ಹೇಳ್ಯಾರ ಅದ್ರ ಮ್ಯಾಗ ಮುಗಿಸಿಲ್ಲ ಹೊಡೆದ ಹೇಳಂಗಿಲ್ಲ. ಯಾವ ಮಾಡಿದ್ರಿ ಅಗಿಲ ಸಂಸ್ಥೆ ಹೇಳ್ಯಾರ ಅವ್ರು ಅದ್ರ ತ ಮುಗಿಸೋಣ ಬೆಳೆಸೋಣ ಅಂತಂದು ಕೇಳಂತಾರ ಅವ್ರು ಯಾವ ಮಾಡ್ತೀರಿ ಹೊಡೆದ್ ಹೇಳ್ಬೇಕನ್ರಿ ಅವ್ರ ಅಜ್ಜಾರ ಹೇಳ್ಯಾರಲ್ಲ ಬ್ಯಾಡ ಅದನ್ನ ಕೇಳಿನಪ್ಪ
ಅಮಾಸೆ 10 ಆಶೀರ್ವಾದ ಕಾಯಿ ಒಯ್ ಅದನ್ನ ನಾನು ತಟಸ್ಥ ಮಾಡ್ತೀನಿ, ಕಟ್ಟಿ ಹಾಕ್ತೀನಿ, ಬಾಯಿ ಬರಲ್ಲಂಗ ನಾ ಮಾಡ್ತೀನಿ. ಮಾಡಿದ್ರ ಬುದ್ಧಿ ಹಲಸ ಬುದ್ಧಿ ಐತಪ್ಪ, ಅಷ್ಟ ಇದಾವಂದ ನುಡಿ ಹೇಳ್ತೀನಿ. ಆ ಬುದ್ಧಿಲಿಂದ ಆ ತರ ಆಗೈತೆ ಅದು. ನನ್ ಬುದ್ಧಿ ನಂಬಿ ನಡ್ಕೊಂಡು ಹೋಗು. ಅದ್ರ ಬಗ್ಗೆ ಅಮಾಸೆ 10 ಬಕ್ಕ ಅರ್ಥ ಆದ್ರೆ ಆಶೀರ್ವಾದ ಕಾಯಿ ಹೋಯ್ತು ಮಾಡ್ರ ಇವಾಗ ಅಣ್ಣ ತಮ್ಮಗ ಹೆಣ್ಣು ಹತ್ತೋರು ಅಂತಪ್ಪ. ಮಾಡ್ರಿ ಹತ್ತೋ ಮಾಡಕ ಅದಕ್ಕೆ ಹೆಣ್ಣು ಹತ್ತಲ್ಲ ಹಂಗ ಮಾಟ ಮಾಡುವವರು ಮಂತ್ರಿಸ್ಯಾರ. ಮತ್ತ ಅದನ್ನ ಕಡಿಗೆ ಮಾಡ್ಬೇಕಲ್ಲ ನಾನು ಕಡಿಮೆ ಮಾಡ್ಕೊರಿ ಅದನ್ನ ಒಂದಿಟ್ಟು. ಮತ್ ಇವ್ರು ದುಡಿದ್ರ ನಾನು ಬೂದಿ ನಂಬಿ ಅಮಾಸೆ 10 ಆಶೀರ್ವಾದ ಕಾಯಿ ಒಯ್ಯನ್ನ ಕಲ್ಯಾಣ ಮಾಡ್ತೀನೋ ಇಲ್ಲೋ ನೋಡ. ಅದ್ ಮಾಡ್ರಿ ಅಣ್ಣಾರ, ಪ್ರಸಾದ್ ಕೊಡ ಹೊರಗೆ ಹೋಗ್ಬಿಡ್ರಿ ಪೂರ್ತಿ.